ಒಂದು ಲೆಕ್ಕದಲ್ಲಿ ಅಟ್ಯಾಕ್ ಮಾಡಬೇಕು ಅನಿಸುತ್ತೆ. ಯಾಕೆ ಅಂತಂದರೆ ಒಂದು ಲೆಕ್ಕದಲ್ಲಿ ಬೇಡ ಅನಿಸುತ್ತೆ. ಇಲ್ಲ, ಅವರು ಅಟ್ಯಾಕ್ ಮಾಡಿರೋದಕ್ಕೆ ನಾವು ಪ್ರತಿಯಾಗಿ ಮಾಡಿದ್ದೀವಿ. ಅವರು ಮತ್ತೆ ಪ್ರತಿಯಾಗಿ ಅಟ್ಯಾಕ್ ಮಾಡೋದ್ರಿಂದ ನಾವು ಮತ್ತೆ ಬಿಡಲೇಬಾರ್ದು ಅವ್ರನ್ನ ಯಾವುದೇ ಕಾರಣಕ್ಕೂ. ನಾವು ಎಕನಾಮಿ ತರಡಿಗೆ ಹೋಗೋದು ಇನ್ನೊಂದು 2-3 ವರ್ಷ ಲೇಟ್ ಆದರೂ ಪರವಾಗಿಲ್ಲ. ಬಟ್ ಇದು ಮಾತ್ರ ಅವ್ರನ್ನ ಬಗ್ಬಡಿಯೋದು ಈ ಸರಿಯಾದ ಸಮಯ. ಅದು ಇವಾಗ ಅಟ್ಯಾಕ್ ಆಗಿರೋದು ಒಳ್ಳೆಯದೇ. ಯಾಕೆಂದರೆ ಅವ್ರು ಮಾಡಿದ ತಪ್ಪಿಗೆ ನಾವು ಉಲ್ಟಾ ಕೊಡಲೇಬೇಕಲ್ಲ, ಮಾಡಲೇಬೇಕು. ಈಗ ಮೊನ್ನೆ ಪಾಕಿಸ್ತಾನ ದಾಳಿ ಆಗಿರೋದಕ್ಕೆ ನೋಡಿದ್ದಾರೆ. ಅದಕ್ಕೆ ಉತ್ತರವಾಗಿ ನಿನ್ನೆ ಭಾರತ ಕೂಡ ಅಟ್ಯಾಕ್ ಮಾಡ್ಬೋದು 9 ಸ್ಥಳದಲ್ಲಿ ಪಾಕಿಸ್ತಾನದಲ್ಲಿ. ಏನನ್ಸುತ್ತೆ ನಿಮಗೆ ನೋಡಿದ್ರೆ ಇವಾಗ ಅಟ್ಯಾಕ್ ಮಾಡಿದ್ರೆ ನಮಗೆ ಭಾರಿ ಇದರಿಂದ ಒಂದು ಲೆಕ್ಕದಲ್ಲಿ ಅಟ್ಯಾಕ್ ಮಾಡಬೇಕು ಅನಿಸುತ್ತೆ. ಯಾಕೆ ಅಂತಂದರೆ ಒಂದು ಲೆಕ್ಕದಲ್ಲಿ ಬೇಡ ಅನಿಸುತ್ತೆ. ಅಂದರೆ ಅವರು ಅದನ್ನು ಯೋಚನೆ ಮಾಡಬೇಕು ಅವರೂ ಸಹ. ಅದರಿಂದ ಏನಂತ ಸ್ವಲ್ಪ ಯೋಚನೆ ಮಾಡಿ ಅದನ್ನು ಮಾಡೋದ್ರಿಂದ ಅನುಕೂಲ. ಹೌದು, ಅದೇ ಮಾಡಿದ್ರೆ ತೊಂದರೆ, ಮಾಡಲಿಲ್ಲ ಇಲ್ಲಿಗೆ ಇದಾಗ್ಬಿಟ್ರೆ ಅದರಿಂದ ಓಕೆ. ಇಲ್ಲ ಅಂತಂದರೆ ಅದೇ ರಿಪೀಟ್ ಆಗ್ತಾಯಿದ್ರು, ಅದರಿಂದ ಆ ಅಟ್ಯಾಕ್ ಮಾಡೋದೇ ಒಳ್ಳೆಯದು ಅನಿಸುತ್ತೆ. ಅದೇ ಇನ್ನೊಂದು ದೃಷ್ಟಿಲಿ ನೋಡೋಕೆ ಹೋದರೆ ಅಟ್ಯಾಕ್ ಮಾಡಬಾರ್ದು, ಬೇಡ ಅನಿಸುತ್ತೆ. ಆದ್ದರಿಂದ ಏನು ಮಾತ್ರ ನೋಡಬೇಕು. ಮೊದಲನೇದಾಗಿ ನಾವು ನಮ್ಮ ದೇಶದ ಬಗ್ಗೆ ಅಭಿಮಾನ ಇರಬೇಕು. ನಾವು ಭಾರತೀಯರಾಗಿರೋದ್ರಿಂದ ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರಜೆ ಒಬ್ಬರಿಗೂ ಸಹ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಸೈನಿಕರ ಹಾಗೂ ನಮ್ಮ ರಾಜಕೀಯ ವ್ಯಕ್ತಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಧಾನಿಯಾದಂಥ ನರೇಂದ್ರ ಮೋದಿಯವ್ರ ಮೇಲೆ ಬಹಳ ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಭಾರತದ ಒಬ್ಬ ಪ್ರಜೆಗಳ ಮೇಲೆ ಏನು ಅನ್ಯಾಯ ಆಗಿದೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಉತ್ತರವನ್ನು ನಮ್ಮ ಆಪರೇಷನ್ ಸಿಂಧೂರದಲ್ಲಿ ಮೂಲಕ ಅವರಿಗೆ ಪಾಕಿಸ್ತಾನದವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ಪ್ರಧಾನಿಯಾಗಿರ್ಬೋದು, ನಮ್ಮ ಭಾರತದ ಪ್ರತಿಯೊಬ್ಬ ಸೈನಿಕರದ್ದು ಇಲ್ಲಿ ಬಹಳಷ್ಟು ಇದೆ. ಈ ಒಂದು ದಾಳಿ ಮಾಡಿದ್ದು ನಮಗೆ ನಮ್ಮ ಭಾರತ ದೇಶಕ್ಕೆ ಒಂದು ರಕ್ಷಣಾ ವಿಚಾರದಲ್ಲಿ ತಗೊಂಡಿರ್ತಕ್ಕಂಥ ಒಂದು ನಿರ್ಧಾರ ಭಾಳ ಒಳ್ಳೆಯದು ಅಂತ ನನಗನ್ಸುತ್ತೆ. ಹಾಗೂ ಪ್ರತಿಯೊಬ್ಬರಿಗೂ ಸತ ಇದ್ರ ಬಗ್ಗೆ ಅರಿವಿರಬೇಕು. ನಾವು ನಮ್ಮ ದೇಶ ಅದ್ರ ಬಗ್ಗೆ ನಾವು ನಮಗೆ ಎಷ್ಟು ಗೌರವ, ನಮ್ಮ ಒಂದು ಜನರ ಬಗ್ಗೆ ಎಷ್ಟು ಕಾಳಜಿ ಇರಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕು. ಬೇರೆ ದೇಶದವರು ಏನೇ ನಮ್ಮಲ್ಲಿ ತೊಂದರೆ ಮಾಡೋಕ್ಕೆ ಬಂದರೂ ನಾವು ಅದನ್ನು ಸಹಿಸಬಾರ್ದು. ನಾವು ಈ ಒಂದು ನಿರ್ಧಾರವನ್ನು ಪ್ರಧಾನಿಯವರು ತಗೊಂಡಿರೋದು ಭಾಳ ಒಳ್ಳೆಯದು. ಪ್ರತಿಯೊಬ್ಬರು ಸೈನಿಕರು ಸಹ ಇದರಲ್ಲಿ ಭಾಗವಹಿಸಿರೋದು ಈ ಒಂದು ಕಾರ್ಯಾಚರಣೆಯಲ್ಲಿ ಅತಿ ಹೆಚ್ಚು ಉಗ್ರರನ್ನು ಸದೆ ಬಡ್ದಿರೋದು ನಮಗೆ ಸಂತೋಷ ತಂದುಕೊಟ್ಟಿದೆ. ನಮ್ಮ ಸೈನಿಕರಿಗೆ ನಾನು ಈ ಸಂದರ್ಭದಲ್ಲಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಂದನೆಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ದಾಳಿ ಪ್ರತಿದಾಳಿ ಆದರೆ ಮತ್ತೆ ಅವರು ಅಟ್ಯಾಕ್ ಮಾಡೋ ಚಾನ್ಸಸ್ ಇದೆ, ಹಾಗಾಗಿ ಪೀಸ್ ಇರಲ್ಲ ಅಂತ ಏನು ಹೇಳ್ತೀವಿ? ಇಲ್ಲ, ಅವರು ಅಟ್ಯಾಕ್ ಮಾಡಿರೋದಕ್ಕೆ ನಾವು ಪ್ರತಿಯಾಗಿ ಮಾಡಿದ್ದೀವಿ. ಅವರು ಮತ್ತೆ ಪ್ರತಿಯಾಗಿ ಅಟ್ಯಾಕ್ ಮಾಡೋದ್ರಿಂದ ನಾವು ಮತ್ತೆ ಬಿಡಲೇಬಾರ್ದು ಅವ್ರನ್ನ ಯಾವುದೇ ಕಾರಣಕ್ಕೂ. ನಾವು ಅದನ್ನು ಎದುರಿಸಲೇಬೇಕು. ನಮ್ಮ ಭಾರತ ದೇಶದಲ್ಲಿ ಇಷ್ಟೊಂದು ಸೈನ್ಯನ ಇಟ್ಕೊಂಡು ನಾವು ಇಷ್ಟೊಂದು ವೆಪನ್ಸ್ಗಳಿದ್ದಾವೆ, ಸೈನಿಕರಿದ್ದಾರೆ, ಇಷ್ಟೊಂದು ಶಕ್ತಿಶಾಲಿ ಒಂದು ಎಲ್ಲ ರೀತಿಯ ಇದಿದೆ ನಮ್ಮಲ್ಲಿ. ಇದನ್ನೆಲ್ಲ ಇಟ್ಕೊಂಡು ಸಹ ಒಂದು ಸಣ್ಣ ದೇಶಕ್ಕೆ ನಾವು ಎದುರ್ಕೊಂಡು ಹಿಂದೆ ಸರಿದ್ರೆ ಇದು ನಮ್ಮ ಏಡಿತನ ಅನಿಸುತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ಹಿಂಸರಿ ಅಂಥದ್ದಿಲ್ಲ. ನಾವು ನುಗ್ಗಿ ಅವ್ರನ್ನ ಸದೆ ಬಡಿಲೇಬೇಕು. ಇದರಿಂದ ಸಾವು ನೋವುಗಳು ಹಾಗೇ ಆಗುತ್ತೆ. ಯುದ್ಧ ಅಂದಮೇಲೆ ಹಾಗೆ ಹೋಗಿ ಸುಮ್ಮನೆ ಬಂದು ಮಾಡ್ಕೊಳ್ಳೋ ಅಂಥದ್ದಲ್ಲ. ಈ ಯುದ್ಧ ಅಂದಾಗ ನಮಗೆ ತೊಂದರೆ ಅವ್ರು ಕೊಟ್ಟಾಗ ನಾವು ಅದನ್ನು ಎದುರಿಸ್ತಿಲ್ಲ ಅಂತಂದರೆ ನಾವು ಏಡಿ ದೇಶದವ್ರು ಆದಂಗೆ ಆಗ್ತೀವಿ. ಯಾವುದೇ ಕಾರಣಕ್ಕೂ ಇದಕ್ಕೆ ಎದುರುದಲ್ಲೇ ಇದು ಹಿಂಸೆ ಅಂತ ನಾವು ಅಂದ್ಕೊಬಾರ್ದು. ಇದನ್ನು ಧರ್ಮಕ್ಕೆ ಧರ್ಮ, ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ ಇದರಲ್ಲಿ ನಮಗೆ ಯಾರು ಎದುರಿಸ್ತಾರೆ ಅವ್ರನ್ನ ಬಿಡಬಾರ್ದು. ನಾವು ಯುದ್ಧದಲ್ಲಿ ಸಾವು ನೋವು ಅಂತ ಎದುರ್ಕೊಂಡು ನಾವು ಕೂತ್ಕೊಂಡ್ರೆ ದೇಶನೇ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೋಸ್ಕರ ಅವರು ನಮಗೆ ಮತ್ತೆ ಪ್ರತ್ಯುತ್ತರವಾಗಿ ಅವರೇನಾದ್ರು ದಾಳಿ ಮಾಡಿದ್ರೆ ನಾವು ಅವರಿಗೆ ಮತ್ತೆ ಅದಕ್ಕಿಂತ ಹೆಚ್ಚಿನ ದಾಳಿನ ಮಾಡಿ ನಮ್ಮ ದೇಶ ರಕ್ಷಣೆಯನ್ನು ಮಾಡಬೇಕು. ಇದಕ್ಕೆ ಸಹಕರಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ, ಸೈನಿಕರಿಗೂ, ಪ್ರಧಾನಿಗಳಿಗೂ, ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನ ಹೇಳಕ್ಕೆ ಬರ್ತೀನಿ. ಜೈ ಭಾರತ್ ಮಾತಾ ಕಿ ಜೈ. ಯಾರ ಕಡೆಯಿಂದ ಅಲ್ಲ, ಅದು ಆದ್ರೂ ಅದಕ್ಕೆ ತಕ್ಕಂಗೆ ನಾವು ಇರಲೇಬೇಕಲ್ಲ, ರಕ್ಷಣೆಯಲ್ಲಿ ಇರಲೇಬೇಕಲ್ವ. ನಮ್ಮ ದೇಶ ರಕ್ಷಣೆಗೆ ಇರುತ್ತಲ್ಲ. ಸರಿ, ನಿರ್ಧಾರ ಮಾಡೋದು ಸರಿ, ಮೋದಿದು ಸರಿ ಅಂತಲೇ ಹೇಳ್ಬೋದು. ಅವ್ರಿಗೆ ಹಾಕಿದ್ದಂಥ ಒಂದು ಮತನೂ ಗುಡ್ಡಾಗೆ ಪರಿವರ್ತನೆ ಆಗಿದೆ ಇವತ್ತಿಗೆ. ನಾವು ಎಕನಾಮಿ ತರಡಿಗೆ ಹೋಗೋದು ಇನ್ನೊಂದು 2-3 ವರ್ಷ ಲೇಟ್ ಆದರೂ ಪರವಾಗಿಲ್ಲ. ಬಟ್ ಇದು ಮಾತ್ರ ಅವ್ರನ್ನ ಬಗ್ಬಡಿಯೋದು ಈ ಸರಿಯಾದ ಸಮಯ. ಯುದ್ಧ ಒಂದೇ ದಾರಿ ಅಂತಲ್ಲ, ಟೋಟಲ್ಲು ಯಾವುದೇ ಇರುತ್ತದಾಗಲಿ ಅವ್ರು ಭಯೋತ್ಪಾದಕರಿಗಿರ್ಬೋದು. ಹಾಗೆ
ಅದು ಇವಾಗ ಅಟ್ಯಾಕ್ ಆಗಿರೋದು ಒಳ್ಳೆಯದೇ. ಯಾಕೆಂದರೆ ಅವ್ರು ಮಾಡಿದ ತಪ್ಪಿಗೆ ನಾವು ಉಲ್ಟಾ ಕೊಡಲೇಬೇಕಲ್ಲ, ಮಾಡಲೇಬೇಕು. ಇವು ಸುಮ್ಮನೆ ಎದುರ್ಕೊಂಡಿದ್ರೆ ಆಗೋದಿಲ್ಲ. ನಮ್ಮದು ಏನಿದೆ ನಮ್ಮದು ನಾವು ನೋಡಲೇಬೇಕಲ್ವ, ಮಾಡಿದ್ದು ಒಳ್ಳೆಯದೇ ಅಷ್ಟೇ. ಏನು ಅನಿಸುತ್ತೆ ಅಂದರೆ ಮಾಮೂಲಿ ಎಲ್ಲರಿಗೂ ಬೇಜಾರಾಗೇ ಆಗುತ್ತೆ, ಇಲ್ಲ ಅಂತ ಅಲ್ಲ, ಆದರೆ ಆಗಬಾರ್ದು. ಆದರೆ ಏನಪ್ಪ ಅಂದರೆ ನಮ್ಮ ಅದು ತಪ್ಪದು, ಧರ್ಮ ಕೇಳಿ ಇದು ಮಾಡಿರೋದು. ಆ ಥರ ರಾಕ್ಷಸರು ಇರ್ಬೇಕಾದ್ರೆ ಏನೇ ಮಾಡಬೇಕು. ಇವಾಗ ಉಲ್ಟಾ ಮೋದಿಯವ್ರು ಕೊಡ್ತಾ ಇದ್ದಾರಲ್ಲ, ಮಾಡಲೇಬೇಕು, ಅದು ಮಾಡಲೇಬೇಕು, ಮಾಡಿದ್ರೆ ಒಳ್ಳೆಯದು. ಅವಾಗ ಬುದ್ಧಿ ಕಲ್ತ್ಕೋತಾರೆ ಅಷ್ಟೇ. ಅದು ತಪ್ಪು, ಅದು ಅವರಲ್ಲಿರೋ ರಾಕ್ಷಸ ಗುಣ, ಅದು ಏನೂ ಮಾಡೋಕ್ಕಾಗಲ್ಲ. ಮಾಡಿದ್ದಾರೆ ಅವರು, ಅದು ಮುಂದೆ ಆಗಬಾರ್ದು ಅಷ್ಟೇ. ಮುಂದೆ ಒಳ್ಳೇದಾಗಬೇಕು. ಇವಾಗ ಮಾಡ್ತಾ ಇರೋದು ಮೋದಿ, ಅದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇಷ್ಟು ದಿನ ಸುಮ್ಮನೆ ಇದ್ದರು, ತಾಳ್ಮೆ ಅಂತ. ಇವಾಗ ಅವ್ರು ತೋರಿಸಿದ್ರಲ್ಲ, ಅದಕ್ಕೆ ಉಲ್ಟಾ ನಾವು ತೋರಿಸ್ಲೇಬೇಕು. ತೋರಿಸಿದ್ರೆ ಒಂದು ಧೈರ್ಯ ಬರುತ್ತೆ, ಒಂದು ನಮ್ಮ ಭಾರತ ಏನು, ನಾವು ಹೆಂಗಿದ್ದೀವಿ ಏನು ಅನ್ನೋದು ಗೊತ್ತಾಗುತ್ತೆ ಅಷ್ಟೇ. ಅಲ್ಲ 100 ಏನಂದರೆ ಇವಾಗ 27 ಕೋಟಿ ಇಟ್ಕೊಂಡೆ ಅವ್ರು ಆಟ ಆಡೋದು, 141 ಕೋಟಿ ಇಟ್ಕೊಂಡು ನಾವು ಇನ್ನು ಹೆಂಗಿರ್ಬೋದು. ಅದು ಮನ್ಸಿಗೆ ಬರಬೇಕು. ಪ್ರತಿಯೊಬ್ಬ ಮನುಷ್ಯನ ಭಾರತೀಯರಿಗೂ ನಮ್ಮ ದೇಶ ಅನ್ನೋದು ಬರಬೇಕು. ಇವಾಗ ಅವ್ರು ಹೇಳಿದ್ರಲ್ವ, ಇಷ್ಟು ದಿನ ತಾಳ್ಮೆಯಿಂದ ಇದ್ದರು, ಈ ಮೇಲೆ ಬಿಡೋಕ್ಕಾಗಲ್ಲ. ಅದನ್ನು ತೋರಿಸ್ಬೇಕು, ತೋರಿಸಿದ್ರು ಒಳ್ಳೆಯದೇ.